ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರ ನೇಮಕಾತಿಗೆ ಅರ್ಚನಾ ಖಂಡನೆ. ರಾಯಚೂರು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರಾಗಿ ಶ್ರೀಮತಿ ದೀಪಾ ಗೋಡೆಪಾಡ್ ಎಸ್ಎ ಅವರನ್ನು ನೇಮಕ ಮಾಡಿರುವುದನ್ನು ಖಂಡಿಸಿ ಹರಿಜನವಾಡ ಅಂಬೇಡ್ಕರ್ ನಗರ ನಿವಾಸಿ ಅರ್ಚನಾ ಗಂಡ ಬಾಬುಸಾ ಅವರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಏಪ್ರಿಲ್ 7ರಂದು ರಾಯಚೂರು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರಾಗಿ ದೀಪಾ ಗೋಡೆಪಾಡ್ ಅವರನ್ನು ಆಯ್ಕೆ ಮಾಡಿರುವುದು ಸರಿಯಲ್ಲ ಎಂದು ಆರೋಪಿಸಿದರು. ಗೃಹ ರಕ್ಷಕ ದಳದ ಸೇವೆಯಲ್ಲಿ ತಮಗಿಂತ ಅವರು ಕಿರಿಯರಾಗಿದ್ದು, ಅಗತ್ಯ ಸೇವಾನುಭವ ಹಾಗೂ ದೈಹಿಕ ಸಾಮರ್ಥ್ಯದಲ್ಲಿ ಕೊರತೆ ಇದೆ ಎಂದು ಹೇಳಿದರು. ಅವರ ಪ್ರಕಾರ ಗೃಹ ರಕ್ಷಕ ದಳದಂತಹ ಪ್ರಮುಖ ಇಲಾಖೆಯಲ್ಲಿ ಅನುಭವ, ದೈಹಿಕ ಸಾಮರ್ಥ್ಯ ಹಾಗೂ ಶೈಕ್ಷಣಿಕ ಅರ್ಹತೆ ಹೊಂದಿರುವವರಿಗೆ ಆದ್ಯತೆ ನೀಡಬೇಕು. ಆದರೆ ಈ ನೇಮಕಾತಿ ಕೇವಲ ರಾಜಕೀಯ ಪ್ರಭಾವದ ಆಧಾರದ ಮೇಲೆ ನಡೆದಿರುವಂತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹುದ್ದೆಗೆ ತಮಗಿಂತ ಹೆಚ್ಚು ಸೇವಾನುಭವ ಹಾಗೂ ಸಾಮರ್ಥ್ಯ ಹೊಂದಿರುವವರನ್ನು ನೇಮಕ ಮಾಡಿದರೆ ಸಾರ್ವಜನಿಕ ಸೇವೆ ಉತ್ತಮವಾಗಿ ನಡೆಯುತ್ತಿತ್ತು ಎಂದು ಹೇಳಿದರು. ತಮಗೆ ದೀರ್ಘಕಾಲದ ಸೇವಾನುಭವ ಇದ್ದರೂ ಅವಕಾಶ ನೀಡದಿರುವುದು ತೀವ್ರ ಆಘಾತ ತಂದಿದೆ ಎಂದು ತಿಳಿಸಿದರು. ಈ ವಿಷಯವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅರ್ಚನಾ ಮನವಿ ಮಾಡಿದರು. ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಯಪಡಿಸುವುದೇನೆಂದರೆ, ಪ್ರಸ್ತುತ ದಿನಾಂಕ 7/4/2026ರಂದು ಹೊಸದಾಗಿ ರಾಯಚೂರು ಗೃಹ ರಕ್ಷಕ ದಳ ಜಿಲ್ಲಾ ಸಮಾದೇಷ್ಟರಾಗಿ ಆಯ್ಕೆಗೊಂಡ ಶ್ರೀಮತಿ ದೀಪಾ ಗೋಡೆಪಾಡ್ ಇವರು ರಕ್ಷಕ ದಳದ ಸೇವೆಯಲ್ಲಿ ನನಗಿಂತ ಕಿರಿಯರಾಗಿದ್ದು ಮತ್ತು ಇವರಿಗೆ ದೈಹಿಕವಾಗಿ ಸಾಮರ್ಥ್ಯವೂ ಇರುವುದಿಲ್ಲ. ಇವರಿಗೆ ಗೃಹ ರಕ್ಷಕ ದಳದ ಸೇವಾ ಅನುಭವದ ಕೊರತೆ ಇರುತ್ತದೆ. ಇವರಿಗೆ ವಾಕ್ಚಾತುರ್ಯತೆ ಇರುವುದಿಲ್ಲ. ಇವರು ಕೇವಲ ರಾಜಕೀಯ ಪ್ರಭಾವದಿಂದ ಆಯ್ಕೆಗೊಂಡಿರುತ್ತಾರೆ ಹೊರತು ಗೃಹ ರಕ್ಷಕ ದಳದ ಸೇವಾನುಭವ ಮತ್ತು ಶೈಕ್ಷಣಿಕ ಅರ್ಹತೆ ಮತ್ತು ದೈಹಿಕ ಸಾಮರ್ಥ್ಯತೆ ಹಾಗೂ ಗೃಹ ರಕ್ಷಕ ದಳದಲ್ಲಿ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಗೊಂಡಿರುವುದಿಲ್ಲ. ಇವರ ಆಯ್ಕೆಯ ಕುರಿತು ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಇವರು ಸೇವಾನುಭವದಲ್ಲಿ ನನಗಿಂತ ಕಿರಿಯರಾಗಿರುತ್ತಾರೆ. ಜೊತೆಗೆ ಸದರಿ ಗೃಹ ರಕ್ಷಕ ದಳ ಕಚೇರಿಯಲ್ಲಿ ಇವರಿಗಿಂತ ಸೇವಾನುಭವ ಹೊಂದಿದವರು, ದೈಹಿಕ ಸಾಮರ್ಥ್ಯ ಉಳ್ಳವರು ಮತ್ತು ಉತ್ತಮ ರೀತಿಯಲ್ಲಿ ಟೀಮ್ ವರ್ಕ್ ಮಾಡುವ ಹಾಗೂ ಉನ್ನತ ಶೈಕ್ಷಣಿಕ ಅರ್ಹತೆ ಹೊಂದಿದವರನ್ನು ನೇಮಕಾತಿ ಮಾಡಿದ್ದಲ್ಲಿ ಸಾರ್ವಜನಿಕರ ಸೇವೆ ಮಾಡಲು ತುಂಬ ಅನುಕೂಲವಾಗುತ್ತಿತ್ತು ಮತ್ತು ಕಾಲಕಾಲಕ್ಕೆ ಸಮಾಜದಲ್ಲಿ ನಡೆಯುವ ಘಟನೆಗಳ ಪ್ರಮುಖವಾಗಿರುತ್ತದೆ. ಸದರಿ ಹುದ್ದೆಗೆ ನನ್ನನ್ನು ನೇಮಕಾತಿ ಮಾಡದೇ ಇದ್ದರಿಂದ ನನಗೆ ತೀವ್ರ ಆಘಾತವಾಗಿರುತ್ತದೆ ಎಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಿಳಿಯಪಡಿಸುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಯಪಡಿಸುತ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವರಿಗೆ ಏನು ಅರ್ಹತೆ ಇದೆ ಅಂತ